ಸೊ ಇವಾಗ ಅಗ್ನಿ ಸಾಕ್ಷಿ ಆದ್ಮೇಲೆ ಯಾವ ಪ್ರಾಜೆಕ್ಟ್ ಇಲ್ಲದೆ ಖಾಲಿ ಕೂತಿದ್ದೆ ಅಂತ ಹೇಳಿದ್ರಿ. ಸೊ ಅಗ್ನಿ ಸಾಕ್ಷಿಯಲ್ಲಿ ಫೈನಾನ್ಷಿಯಲಿ ಸ್ವಲ್ಪ ಸ್ಟೇಬಲ್ ಆಗಿದ್ರಾ? ಇಲ್ಲ, ಹೇಳ್ನಲ್ಲ, ನಾವೆಲ್ಲ ತುಂಬಾ ಚಿಕ್ಕ ನಟರು, ಬಟ್ ನೋಡೋರ್ ಕಣ್ಣಿಗೆ ತುಂಬಾ ದೊಡ್ಡ. ದಿನಕ್ಕೆ ಮಿನಿಮಮ್ 2-3 ಎಪಿಸೋಡ್ ತರ ರುಬ್ಬಿದ್ರೆ ಏನು ಮಾಡಕ್ಕಾಗಲ್ಲ. ಟೇಕ್ ಗಳನ್ನ ತಗೊಂಡು ಒಂದು ಸೀನ್ ಮಾಡುವಂತ ಆರ್ಟಿಸ್ಟ್ ಅಲ್ಲ. 1 ಟೇಕ್, ಮ್ಯಾಕ್ಸಿಮಮ್ 2 ಟೇಕ್. ಏನೋ ಫಂಬಲ್ ಆಯ್ತು, ಏನೋ ಟೆಕ್ನಿಕಲ್ ಪ್ರಾಬ್ಲಮ್ ಆಯ್ತು, ಅಲ್ಲಿ ಸೌಂಡ್ ಬಂತು, ಇಲ್ಲಿ ಸೌಂಡ್ ಬಂತು, 1 more ಅಷ್ಟೇ ಬಿಟ್ರೆ ಸುಮ್ನೆ ಸೈಕಲ್ ಹೊಡೆದು ಇವತ್ತು ಟೈಮ್ ಮಾಡ್ಲೇಬೇಕು ಅಂತ ಇದ್ ಮಾಡಿ ನಾವು ಆತರ ಯಾವತ್ತೂ ಮಾಡಿ, ಇಲ್ಲಿವರೆಗೂ ಮಾಡಿ. ನಾವು ಯಾವತ್ತು ಹೇಳೋದು ಪ್ರೊಡಕ್ಷನ್ ಫ್ರೆಂಡ್ಲಿ ಆರ್ಟಿಸ್ಟ್ ನಾವು, ಡೈರೆಕ್ಟರ್ ಆರ್ಟಿಸ್ಟ್ಗಳು ನಾವು ಅಂತ. ಹಂಗಿದ್ದಿದ್ದಕ್ಕೆ ಈಗಲೂ ನನಗೆ ಊಟ ಸಿಗ್ತಿರೋದು. ನಾನು ಸರ್ ಜಿಮ್ ಕ್ಯಾರೆಕ್ಟರ್ ಅಂತ ತೋರಿಸ್ತಾರೆ, ಜಿಮ್ ಅಲ್ಲಿ ಯಾರೋ ಬಾಸ್ ಅಂತ ತೋರಿಸ್ತಾರೆ, ಮುಖ ತೋರಿಸ್ತಾ ಇಲ್ಲ ಯಪ್ಪಂದು. ಯಾರು ವಿಲನ್, ಕಾಮಿಡಿಯನ್, ಇದನ್ನ ಅಕ್ಸೆಪ್ಟ್ ಮಾಡ್ಕೋತಾರ ಜನ? 100% ಇತ್ತು. ಯಾಕೆಂತಂದ್ರೆ ಭಾಗ್ಯಲಕ್ಷ್ಮಿ ಅನ್ನೋ ಒಂದು ಸೀರಿಯಲ್ಲೇ ಅದ್ಭುತವಾದಂತ ಸೀರಿಯಲ್ ಇಂಡಸ್ಟ್ರಿ. ನನ್ನ ಚಾನಲ್ ಮತ್ತೊಂದೆಲ್ಲ ಹೇಳಲ್ಲ, ಆ ತರದಕ್ಕೆ ಒಂದು ವ್ಯೂವರ್ಶಿಪ್. ಭಾಗ್ಯಲಕ್ಷ್ಮಿಗೆ ಅದರದೇ ಆದಂತ ಒಂದು ವ್ಯೂವರ್ಶಿಪ್. ಇದ್ರ ಮಧ್ಯದಲ್ಲಿ ಬಾಲಾಜಿ ಸ್ಟುಡಿಯೋ ಅನ್ನೋ ಮೂವಿ ಮಾಡ್ತೀರಾ. ಸೊ ತುಂಬಾ ಮಗು ಅಂತಾನೆ ಕನ್ಸ್ ಕಟ್ಕೊಂಡ್ ಮಾಡಿರೋ ಅಂತ ಸಿನಿಮಾ ಅದು. ಸೊ ವೈ ಆಡಿಯನ್ಸ್ ತಕೊಂಡಿಲ್ಲ ಅಂತ ಅನ್ಸುತ್ತೆ? ನಾವು ತಪ್ಪು ಮಾಡಿದ್ದು ಪ್ರಾಬಬ್ಲಿ ಮಲಯಾಳಂ ಶೈಲಿಯಲ್ಲಿ ಒಂದು ಸಿನಿಮಾ ಮಾಡಬೇಕು ಅಂತ ಅನ್ಕೊಂಡಿದ್ದು. ಸೊ ಇವಾಗ ಅಗ್ನಿ ಸಾಕ್ಷಿ ಆದ್ಮೇಲೆ ಯಾವ ಪ್ರಾಜೆಕ್ಟ್ ಇಲ್ಲದೆ ಖಾಲಿ ಕೂತಿದ್ದೆ ಅಂತ ಹೇಳಿದ್ರಿ. ಸೊ ಅಗ್ನಿ ಸಾಕ್ಷಿಯಲ್ಲಿ ಫೈನಾನ್ಷಿಯಲಿ ಸ್ವಲ್ಪ ಸ್ಟೇಬಲ್ ಆಗಿದ್ರಾ? ಇಲ್ಲ, ಹೇಳ್ನಲ್ಲ, ನಾವೆಲ್ಲ ತುಂಬಾ ಚಿಕ್ಕ ನಟರು, ಬಟ್ ನೋಡೋರ್ ಕಣ್ಣಿಗೆ ತುಂಬಾ ದೊಡ್ಡ. ದಿನ ಇದ್ದಾರೆ ಸ್ಕ್ರೀನ್ ಅಲ್ಲಿ. ಇದೆ ಅದೇ ಹೇಳಿದ, ದಿನಕ್ಕೆ ಮಿನಿಮಮ್ 2-3 ಎಪಿಸೋಡ್ ತರ ರುಬ್ಬಿದ್ರೆ ಏನು ಮಾಡಕ್ಕಾಗಲ್ಲ. ಸೊ ಪ್ರೊಡಕ್ಷನ್ ಹೌಸ್ಗೆ ಡೈರೆಕ್ಟರ್ ಉಳಿಸ್ಬೇಕು, ಡೈರೆಕ್ಟರ್ನ ಚೆನ್ನಾಗಿ ರುಬ್ಬಿಸ್ಕೋಬೇಕು. ಆಮೇಲೆ ನಾವೆಲ್ಲ 10 ಟೇಕ್ ಗಳನ್ನ ತಗೊಂಡು ಒಂದು ಸೀನ್ ಮಾಡುವಂತ ಆರ್ಟಿಸ್ಟ್ ಅಲ್ಲ. 1 ಟೇಕ್, ಮ್ಯಾಕ್ಸಿಮಮ್ 2 ಟೇಕ್. ಏನೋ ಫಂಬಲ್ ಆಯ್ತು, ಏನೋ ಟೆಕ್ನಿಕಲ್ ಪ್ರಾಬ್ಲಮ್ ಆಯ್ತು, ಅಲ್ಲಿ ಸೌಂಡ್ ಬಂತು, ಇಲ್ಲಿ ಸೌಂಡ್ ಬಂತು, 1 more ಅಷ್ಟೇ ಬಿಟ್ರೆ ಸುಮ್ನೆ ಸೈಕಲ್ ಹೊಡೆದು ಇವತ್ತು ಟೈಮ್ ಮಾಡ್ಲೇಬೇಕು ಅಂತ ಇದ್ ಮಾಡಿ ನಾವು ಆತರ ಯಾವತ್ತೂ ಮಾಡಿಲ್ಲ, ಇಲ್ಲಿವರೆಗೂ ಮಾಡಿಲ್ಲ. ನಾವು ಯಾವತ್ತು ಹೇಳೋದು ಪ್ರೊಡಕ್ಷನ್ ಫ್ರೆಂಡ್ಲಿ ಆರ್ಟಿಸ್ಟ್ ನಾವು, ಡೈರೆಕ್ಟರ್ ಆರ್ಟಿಸ್ಟ್ಗಳು ನಾವು ಅಂತ. ಹಂಗಿದ್ದಿದ್ದಕ್ಕೆ ಈಗಲೂ ನನಗೆ ಊಟ ಸಿಗ್ತಿರೋದು. ಬೇರೆಯವರು ಅಷ್ಟೇ ತುಂಬಾ ಪ್ರೊಫೆಷನಲ್ ಆಗೇ ಇದ್ರು, ಯಾರ ಬಗ್ಗೆನೂ ಆತರ ಡೌಟೇ ಇಲ್ಲ. ಅದ್ ಏನೋ ಹೇಳ್ದಲ್ಲ, ಯಾರ್ಯಾರೋ ಮಾಡೋ ತಪ್ಪು, ಯಾರ್ಯಾರಿಗೂ ಪ್ರಾಬ್ಲಮ್ ಅದ ಆಗ್ತಿತ್ತು, ಏನು ಮಾಡಕ್ ಆಗ್ತಿರ್ಲಿಲ್ಲ. ಆಮೇಲೆ ಒಂದ್ ಟೈಮ್ ಅಷ್ಟೇ, ನಮ್ಮ ಹಣೆ ಬರದಲ್ಲಿ ಹಿಂಗ ಆಗ್ಬೇಕು ಅಂತ ಬರ್ಕೊಂಡಿತ್ತು. ಆಯ್ತು, ಫೇಮ್ ಜೊತೆ ಇದನ್ನು ಒಂದಿರ್ಲಿ, ಜಾಸ್ತಿ ಫೇಮ್ ಯಾವತ್ತು ಯಾರಿಗೂ ಒಳ್ಳೇದಲ್ಲ. ಆಮೇಲೆ ತುಂಬಾ ಜನ ನನ್ನ ಜರ್ನಿ ನೋಡಿದೀನಲ್ಲ ಅಗ್ನಿ ಸಾಕ್ಷಿ ಟೈಮಲ್ಲಿ, ತುಂಬಾ ಜನ ಪಾಪ ಬೇಜಾರ್ ಮಾಡ್ಕೊಳ್ಳೋರು, ಅಯ್ಯೋ ಇವ್ರಿಗೆ ಸಿಕ್ಕಿದ್ ಫ್ರೇಮ್ ನಮ್ಗೆ ಸಿಗ್ಬೇಕಿತ್ತು ಅಂತೆಲ್ಲ. ಹಾಗ ಅನ್ಕೊಂಡವ್ರೆಲ್ಲ ಒಂದ್ 3-4 ವರ್ಷ ಆದ್ಮೇಲೆ ಅವ್ರಿಗೂ ಒಂದ್ ಲೆವೆಲ್ ಫ್ರೇಮ್ ಮೇ ಬಿ ನಿಮ್ ಕ್ಯಾರೆಕ್ಟರ್ ಮಾಡೋ ಬದಲು ಓಡ್ ಹೋದ್ರಲ್ಲ, ಅವ್ರಿಗೂ ಅದೇ ಅನ್ಸಿರ್ಬೋದು ಅಲ್ವಾ? ನನ್ಗೇನ್ ಟಚ್ ಅಲ್ಲಿ ಇಲ್ಲ, ಮೇ ಬಿ ಅನ್ಸಿರ್ಬೋದು ಅವ್ರ ಮನಸ್ಸಿನ ಮಾತು. ಯಾಕಂದ್ರೆ ಆ ಟೈಮಲ್ಲಿ ಅಗ್ನಿ ಸಾಕ್ಷಿ ಆಲ್ಮೋಸ್ಟ್ ಎಲ್ರು ನೋಡ್ತಾ ಇದ್ರು. ಅಲ್ಲ, ಆ ಗಿಲ್ಟ್ ಫೀಲ್ ಆಗಿರುತ್ತೆ 100%. ನೀವ್ ಹೇಳ್ದಂಗೆ ನೀವ್ ಆತರ ಹೇಳ್ತಿದ್ರಿ ಅಂತಂದ್ರೆ ಆ ಗಿಲ್ಟ್ ಯಾವನಿಗಾರು ಫೀಲ್ ಆಗಿ ಆಗುತ್ತೆ. ಸಿಕ್ಕಿಲ್ಲ, ನಾನು ಆಡಿಷನ್ ಅಲ್ಲಿ ಸೆಲೆಕ್ಟ್ ಆಗಿಲ್ಲ ಅನ್ನೋ ಕಾರಣನೇ ನನಗೆ ಬೇಜಾರಾಗಿ ನಾನು ಡಿಪ್ರೆಷನ್ ಲೆವೆಲ್ಗೆ ಹೋಗಿದ್ದೆ ಅಂತಂದ್ರೆ, ಇನ್ನು ಅವನ ಜಾಗದಲ್ಲಿ ನಾನಿದ್ದು ನನ್ ಜಾಗದಲ್ಲಿ ಅವನು ಇದ್ಬಿಟ್ಟಿದ್ರೆ ನಾನು ಸತ್ಯ ಓಡ್ತಿದ್ದೆ, ನಾನು ಮೇ ಬಿ ತಡ್ಕೊಳಕ್ ಆಗದೆ. ಮೇ ಬಿ ಸೊ ಅವ್ರವ್ರ ಮನಸ್ಥಿತಿಗಳು ಹೇಗಿತ್ತು ನನಗೆ ಗೊತ್ತಿಲ್ಲ, ಬಟ್ ಆ ಹುಡುಗ ನಂಗೆ ಸಿಗ್ಲಿಲ್ಲ. ಇಂಡಸ್ಟ್ರಿಗೆ ಬಂದ್ನೋ ಇದ್ನೋ ಏನೋ ನಂಗೆ ದೇವರೇ ಗೊತ್ತಿಲ್ಲ. ಸೊ ಕೊರೋನಾದ ದಿನಗಳು ಹೇಗಿತ್ತು ಸರ್ ನಿಮ್ದು? ಅಯ್ಯೋ, ಆರ್ಟಿಸ್ಟ್ ಆಗಿ ನಾವೆಲ್ಲ ಅನ್ಕೊಂಡಿದ್ವಿ ಅಗ್ನಿ ಸಾಕ್ಷಿಯಿಂದ ಒಂದಷ್ಟು ಫೈನಾನ್ಷಿಯಲಿ ಸ್ಟೇಬಲ್ ಆಗಿ ಮಾಡ್ಕೊಂಡು. ಫೈನಾನ್ಷಿಯಲಿ ಸ್ಟೇಯಿಂಗ್ ಅದ್ರ ಬಗ್ಗೆ ನಾನು ನಿಜವಾಗ್ಲೂ ಏನು ಮಾತಾಡಲ್ಲ. ದುಡ್ಡು ಮಾಡ್ಕೊಂಡಿರ್ಲಿಲ್ಲ, 100% ಹೇಳ್ತೀನಿ. ಕೊರೋನಾ ಟೈಮಲ್ಲಿ ಯಾವ್ದೋ ಇನ್ನೊಂದು ಪ್ರಾಜೆಕ್ಟ್ ಬಂದಿತ್ತು, ಅದರಿಂದ ಸ್ವಲ್ಪ ಸ್ಟೇಬಲ್ ಆದೆ. ಆ ಟೈಮಲ್ಲಿ ಎಲ್ಲ ನೀರ್ ಹರಿದಂಗ್ ಹರಿತು, ಇಂಡಸ್ಟ್ರಿ ಸ್ಟ್ರಕ್ ಆಯ್ತು, ಯಾವ್ದೋ ಡಬ್ಬಿಂಗ್ ಸೀರಿಯಲ್ಗಳು ಬಂತು, ನಮ್ಗೆ ಕೆಲ್ಸನೇ ಇಲ್ಲದೆ ಖಾಲಿ ಕೂತ್ಕೊಂಡು 2 ವರ್ಷ ಖಾಲಿ ಕೂತ್ಕೊಂಡಿದ್ವಿ. ಆ ಟೈಮಲ್ಲೇನೆ ಅಣ್ಣ ತಂಗಿ ಅಂತ ಒಂದು ಸೀರಿಯಲ್ ಬಂತು, ನಾನು ಮಾಡಿದೆ. ಅಲ್ಲಿಂದ ಮತ್ತೆ
ರೀಸ್ಟಾರ್ಟ್ ಆಯ್ತು. ರೀಸ್ಟಾರ್ಟ್ ಆಯ್ತು. ಎಸ್. ಡಬ್ಬಿಂಗ್ ಸೀರಿಯಲ್ ಮಾಡ್ತಾ ಇದ್ದ ಟೈಮ್ ಅಲ್ಲಿ ಸೊ ನೀವು ಓನ್ ಪ್ರೊಡಕ್ಷನ್ ಅಲ್ಲ ಕನ್ನಡ ಸೀರಿಯಲ್ಸ್ ಅಲ್ಲಿ ಒಂದಷ್ಟು ಆಕ್ಟಿಂಗ್ ಮಾಡಿದ್ರಿ. ಮಾಡಿಲ್ಲ. ಸೊ ಅಗ್ನಿಸಾಕ್ಷಿಯಲ್ಲಿ ಮಾಡಿದ್ರಿ ಅಲ್ವಾ? ಕೊರೋನಾಗಿಂತ ಮುಂಚೆ ಮಾಡಿದ್ರಿ ಅಲ್ವಾ? ಸೊ ಹಂಗಿರುವಾಗ ಡಬ್ಬಿಂಗ್ ಸೀರಿಯಲ್ ಅಂತ ಸಡನ್ ಆಗಿ ಬಂದಾಗ ಮಾಡ್ಬೇಕು ಬೇಡೋ? ಇಲ್ಲ, ಡಬ್ಬಿಂಗ್ ಸೀರಿಯಲ್ಗೆ ಯಾವ್ದೋ ಬೇರೆ ಲ್ಯಾಂಗ್ವೇಜಿನ ಸೀರಿಯಲ್ ಗಳನ್ನ ತಂದು ಇಲ್ಲಿ ಡಬ್ ಮಾಡಿ ಟೆಲಿಕಾಸ್ಟ್ ಮಾಡ್ತಾ ಇದ್ರು. ಬಿಕಾಸ್ ಅವ್ರಿಗೆ ಆದ್ರೂ ಅಷ್ಟು ನೇಮ್ ಫೇಮ್ ಇದ್ದಂತ ಒಬ್ಬ ಆರ್ಟಿಸ್ಟ್ ನಮ್ಮನ್ನ ಕರೀತಿರ್ಲಿಲ್ಲ. ಓಕೆ. ಬಿಕಾಸ್ ನಮ್ ಬಗ್ಗೆ ಆತರ ಪ್ರಾಬ್ಲಮ್ಗಳು ಕ್ರಿಯೇಟ್ ಆಗಿತ್ತು, ಕೆಟ್ಟ ವಿಚಾರಗಳೆಲ್ಲ ಕ್ರಿಯೇಟ್ ಆಗಿತ್ತು. ಇವಾಗ ಸಿಗ್ದವರೆಲ್ಲ ನನ್ನ ಜೊತೆ ಕೆಲಸ ಮಾಡಿದವರೆಲ್ಲ ಹೇಳ್ತಾರೆ, ಏನ್ ನೀವು ನಿಮ್ ಬಗ್ಗೆ ಆತರ ಎಲ್ಲ ವಿಚಾರ ಬಂದಿತ್ತು, ನೀವು ನೋಡಿದ್ರೆ ಎಷ್ಟು ಕೂಲಾಗಿ ಕೆಲಸ ಮಾಡ್ತೀರಾ, ಕೂಲ್ ಆಗಿದ್ದೀರಾ, ಏನಕ್ಕೆ ಗೊತ್ತಾಯ್ತಾ? ಇವಾಗ ಎದುರುಗಡೆ ಇದ್ದು ಕೆಲಸ ಮಾಡಿ, ಮಾತಾಡ್ಸಿ. ಅದ್ ಬಿಟ್ಬಿಟ್ಟು ಯಾರೋ ಹೇಳಿದ್ರು ಅಂದ ತಕ್ಷಣ ನೀವು ಅದನ್ನೇ ಮೈಂಡಿಗೆ ಇಟ್ಕೊಂಡ್ ಬಂದ್ಬಿಟ್ರೆ ನಮ್ಮ ನೋಡೋ ರೀತಿ ಆಬ್ವಿಯಸ್ಲಿ ಚೇಂಜ್ ಆಗುತ್ತೆ. ಸೊ ಅದನ್ನೇ ನೀವು ಮಾಡಿದ ತಪ್ಪು ಅಷ್ಟೇನೆ. ನೀವು ಮಾಡಿದ ತಪ್ಪು ಅನ್ನೋದಕ್ಕಿಂತ ನೀವು ನೋಡಿದ ರೀತಿ ತಪ್ಪು ಅಷ್ಟೇನೆ. ಅವಾಗ ಅವ್ರಗಳಿಗೆ ಅದು ರಿಯಲೈಸೇಷನ್ ಆಗಿದೆ, ಇಲ್ಲ ಯಾರ್ದೋ ಮಾತು ಕೇಳ್ಕೊಂಡು ನಾವು ತಪ್ಪು ಮಾಡಿದ್ವಿ, ಇವ್ರನ್ನ ಬ್ಲೇಮ್ ಮಾಡಿ ಅನ್ನೋ ತರ. ಮೇ ಬಿ ಆ ಟೈಮಲ್ಲಿ ಎಷ್ಟೋ ಆರ್ಟಿಸ್ಟ್ ಗಳು ಸಿಗೋ ಚಾನ್ಸ್ನು ಕಳ್ಕೊಂಡ್ರು ಅನ್ಸುತ್ತೆ ನಿಮ್ ಟೀಮ್ ಅಲ್ಲೇ ಇದ್ದವರು. ಇದೇ ತರ ಅನ್ಕೊಂಡು ತುಂಬಾ ಜನ ಚಾನ್ಸ್ ಸಿಕ್ಕಿದೆ, ಚಾನ್ಸ್ ಸಿಕ್ಕಿಲ್ಲ. ಅದೇ ಹೇಳದಲ್ಲ, ಎಲ್ಲ ಹಿಂಗೆ ಆಗ್ಬೇಕು ಅಂತ ಹಣೆ ಬರ ಇತ್ತು, ಆಗಿದೆ ಅಷ್ಟೇನೆ. ಬಟ್ ನಾವೆಲ್ಲೂನು ನಮ್ಮ ಎಥಿಕ್ಸ್ ನ ಬಿಟ್ಟು ಎಲ್ಲೂ ಯಾರ ಮುಂದೂನು ಬಗ್ಗೋದಾಗ್ಲಿ ಅಥವಾ ಹೌದು ಸರ್ ನನ್ ತಪ್ಪಾಯ್ತು ಒಂದ್ ಚಾನ್ಸ್ ಕೊಡಿ ಅನ್ನೋದಾಗ್ಲಿ ನಾನು ಯಾವತ್ತೂ ಮಾಡಿಲ್ಲ. ನಂದು ಇಲ್ದಿರೋ ತಪ್ಪಿಗೆ ನಾನ್ ಸಾರಿ ಕೇಳೋದ್ರಿಂದ ನಾನೇನ್ ದೊಡ್ಡವನು ಆಗಲ್ಲ, ಚಿಕ್ಕವನು ಆಗಲ್ಲ. ಅವ್ರಿಗೆ ಅದು ಬೇಕಾಗೂ ಇರಲ್ಲ. ಸುಮ್ನೆ ನಾವ್ ಯಾಕೆ ಅದ್ರ ಬಗ್ಗೆ ನಮಗ್ ನಾವೇ ಅದನ್ನ ಓಪನ್ ಅಪ್ ಆಗಿ ಮಾತಾಡ್ಕೊಂಡು ನಾವೇ ತಪ್ಪು ಮಾಡಿದೀವಿ ಅಂತ ತೋರ್ಸ್ಕೊಳ್ಳೋ ಅವಶ್ಯಕತೆ ಇರಲ್ವಲ್ಲ. ಇಂಡಸ್ಟ್ರಿ ತಪ್ಪು ಕೆಲಸ ಮಾಡ್ಲೇಬಾರ್ದು ಯಾವತ್ತು. ಅವಾಗ ನೀವು ತಪ್ಪು ಮಾಡಿದಿರಲ್ವಾ ಅಂತಾನೆ ಕೇಳ್ಬಿಡ್ತಾರೆ. ನಾನ್ ಇವಾಗ ಹೇಳಿದ್ರಲ್ಲ ಒಪ್ಕೊಂಡಂಗಾಯ್ತು ಅಂತ, ಅದೇ ತರ ಆಗ್ಬಿಡತ್ತೆ. ಇರೋ ವಿಚಾರ ಓಪನ್ ಆಗಿ ಹೇಳ್ಬಿಡ್ಬೇಕು. ಅದು ಪಬ್ಲಿಕ್ ಪ್ಲಾಟ್ಫಾರ್ಮ್ ಅಲ್ಲಿ ಆದ್ರೂ ಓಕೆ. ನಾಳೆ ಪಬ್ಲಿಕ್ ಈಗ ನಂಗೆ ಅದೇ ಅಷ್ಟೇ, ಪಬ್ಲಿಕ್ ಪ್ಲಾಟ್ಫಾರ್ಮ್ ಅಲ್ಲಿ ಹೆಂಗ್ ಗೊತ್ತಾಯ್ತು ಆ ವಿಚಾರಗಳು? ಪಬ್ಲಿಕ್ ಸಂಬಂಧನೇ ಇಲ್ಲ ಅದು. ಪಾಪ ಅವ್ರು ನೋಡಿದ್ರು, ನಮ್ಮನ್ನ ಖುಷಿ ಪಟ್ಟು ಇಷ್ಟಪಟ್ರು, ಮೆರೆಸಿದ್ರು, ಆಮೇಲೆ ಮುಗೀತು, ಬೇಜಾರು ಮಾಡ್ಕೊಂಡ್ರು, ಅಷ್ಟೇ ಅಲ್ವಾ ಆಡಿಯನ್ಸ್ ಮಾಡೋದು. ಇದೆಲ್ಲ ಹೇಗೆ ಅವ್ರಿಗೆ ರೀಚ್ ಆಯ್ತು ಅಂತಂದ್ರೆ ಬಿಕಾಸ್ ಆಫ್ ಮೀಡಿಯಾ. ಹೌದು, ಸ್ಪ್ರೆಡ್ಡಿಂಗ್ ಆಗತ್ತೆ. ಸೊ ಅಲ್ಲೆಲ್ಲೋ ಮಾಡಿಟ್ಟಿರುವಂತ ಫೇಮ್ ಇದೊಂದು ಬಂದಾಗ ಪಬ್ಲಿಕ್ ಥಿಂಕೇ ಮಾಡದೆ ನೆಗೆಟಿವ್ ಶೇಡ್ ಅಲ್ಲಿ ಫಿಕ್ಸ್ ಮಾಡ್ಬಿಡ್ತಾರೆ. ಹೌದಾ? ಕೆಲವೊಂದ್ ಕಡೆ ಎಲ್ಲ ಇಂಟರ್ವ್ಯೂ ಮತ್ತೊಂದು ಕೊಟ್ಟಾಗ ಕೆಟ್ಟ ಕಮೆಂಟ್ ಗಳನ್ನ ಬರ್ತವೆ ಅಥವಾ ನೆಗೆಟಿವ್ ಕಮೆಂಟ್ ಗಳನ್ನ ಹಾಕ್ತಾರೆ. ಅದೇ ಹೇಳನಲ್ಲ, ದೂರದಲ್ಲಿರೋರು ನಮ್ಗೆ ಯಾಕೆ ನೋಡ್ಬಿಟ್ಟು ನಾವು ಸ್ಮೈಲ್ ಕೊಟ್ಟು ಸುಮ್ಮನೆ ಆಗ್ಬೇಕಾ, ಅಷ್ಟೇ, ಮುಗೀತು. ತೀರಾ ಈ ತರ ಒಂದು ಕಮೆಂಟ್ ಬಂದಾಗ ಅವ್ರು ತೀರಾ ಹಿಂಗೂ ನಾನಾ ಅಂತ ಬಂದು ಸಫರ್ ಮಾಡಿದ್ದಿದ್ಯಾ ರೂಮರ್ಸ್ ಗಳಿಗೆ ಯಾವಾಗಾದ್ರೂ? ಸಿ, ಇಂಡಸ್ಟ್ರಿ ಅನ್ನೋದೇ ಒಂದು ಬೆಂಕಿ. ಆ ಬೆಂಕಿಲ್ ನಾವು ಬಾರ್ಬಿಕ್ಯೂ ಆಗ್ಬಿಟ್ಟಿದೀವಿ ಆಲ್ರೆಡಿ ಇಷ್ಟು ವರ್ಷದಲ್ಲಿ. ಅದರಲ್ಲಿ ಹೊಗಳಿಕೆ ಬಂದಾಗ ನಾವು ಎಷ್ಟು ಖುಷಿ ಪಡ್ತೀವೋ, ತೆಗಳಿಕೆ ಬಂದಾಗ ಅದನ್ನ ಫೇಸ್ ಮಾಡೋದು ಕೂಡ ನಾವು ಕಲ್ತಿರ್ಬೇಕು ಇಂಡಸ್ಟ್ರಿಯಲ್ಲಿ. ಇದನ್ನ ನಾನು ತುಂಬಾ ಕಡೆ ಹೇಳಿದ್ದೀನಿ. ಅದಿಲ್ಲ ಅಂತಂದ್ರೆ ನೀವು ಬರ್ಲೇಬೇಡಿ ಇಂಡಸ್ಟ್ರಿಗೆ. ಅವ್ರು ಯಾರೋ ಹಂಗೆ ಹೇಳ್ಬಿಟ್ರು ಅಂದ್ಕೊಂಡು ಅಳ್ತಾ ಕೂತ್ಕೊಳ್ಳೋದು, ಹಿಂಗ ಅನ್ಬಿಟ್ರು ಅಂತ ಬೇಜಾರು ಮಾಡ್ಕೊಳ್ಳೋದು, ಹಿಂಗನ್ನಂತೆ ಅಂದ್ಕೊಂಡು ಒಂಥರ ಎಕ್ಸೈಟ್ ಆಗಿ ಆ ಜಿದ್ದು ತೀರ್ಸ್ಕೊಳ್ಳೋ ತರ ಆಗ. ಕಾಮಾಗಿರ್ಬೇಕು. ಇಲ್ಲ ಅಂತಂದ್ರೆ ನಾವು ಇಂಡಸ್ಟ್ರಿಯಲ್ಲಿ ಸರ್ವೈವ್ ಆಗಕ್ ಸಾಧ್ಯನೇ ಇಲ್ಲ. ಯಾಕಂದ್ರೆ ಎಲ್ಲಾ ಕಡೆನೂ ಆಮೇಲೆ ನಮ್ ಬಾಯಿ ಓಪನ್ ಆಗ್ಬಿಡುತ್ತೆ, ಕಂಡ್ಕೊಂಡವ್ರ ಜೊತೆ ಬಾಯಿ ಓಪನ್ ಆಗ್ಬಿಡುತ್ತೆ. ಲೂಸ್ ಟಾಕ್ಸ್ ಅಂತ ಹೇಳ್ತೀವಿ ಗೊತ್ತಾ, ಅದು ಸ್ಟಾರ್ಟ್ ಆಗುತ್ತೆ. ಅಲ್ಲಿಗೆ ನಮ್ ಕ್ಯಾಚ್ ಆಗುತ್ತೆ, ಎಲ್ಲಾ ಕಡೆ ಕ್ಯಾಚ್ ಆಗುತ್ತೆ. ನಮ್ ಕ್ಯಾರೆಕ್ಟರ್ ನಾವೇ ಹಾಳು ಮಾಡ್ತೀವಿ. ಶ್ರೀಗೌರಿಗೆ ಹೇಗ್ ಪ್ರಾಜೆಕ್ಟ್ ಸಿಕ್ತು ಸರ್ ನಿಮ್ಗೆ? ಶ್ರೀಗೌರಿಯಲ್ಲಿ ಒಂದು ಎಕ್ಸ್ಪೆರಿಮೆಂಟ್ ಅಂತ ಹೇಳ್ಬೋದು ನಿಮ್ ಕ್ಯಾರೆಕ್ಟರ್. ಹಿಂಗೂ ಇದಾರ ಇವ್ರು ಅನ್ನೋ ತರ ಕ್ಯಾರೆಕ್ಟರ್, ಅದ್ ಹಿಂಗ್ ಕ್ಯಾರೆಕ್ಟರ್ ನಿಮ್ಗೆ ಸಿಕ್ತು? ಬಿಕಾಸ್ ಆಫ್ ಚಾನಲ್. ಓಕೆ. ಜೆಡಿ ಎಕ್ಸ್ಪೆರಿಮೆಂಟಲ್ ಅಲ್ಲ ಇದು? ಜೆಡಿ ಅಂತ ಒಬ್ರು ಚಾನಲ್ ಅಲ್ಲಿ ಇದಾರೆ. ಅವ್ರು ನನಗ್ ಕಾಲ್ ಮಾಡಿ ಹೇಳಿದ್ರು, ತುಂಬಾ ಚೆನ್ನಾಗಿದೆ ರಾಜೇಶ್, ಮಾಡಿ ಈ ಅಗ್ನಿ ಸಾಕ್ಷಿದು ಮತ್ತೊಂದು ಸ್ಪೆಕ್ಯುಲೇಷನ್ಸ್ ಗಳು ಏನೇನಾಗಿತ್ತು ಎಲ್ಲ ಮರ್ತ್ ಬಿಡಿ, ಹೊಸದಾಗಿ ನೀವು ಕಲರ್ಸ್ ಕನ್ನಡಗೆ ಜಾಯಿನ್ ಆಗ್ತಾ ಇದ್ದೀರಾ, ನ್ಯೂ ಕಮರ್ ತರ ಬನ್ನಿ ಕೆಲಸ ಮಾಡೋಣ ಅಂತ. ಶ್ಯೂರ್ ಸರ್, ಬರ್ತೀನಿ, ಮಾಡೋಣ. ಬಟ್ ನಂಗೆ ಒಂದು ಈ ತರ ಹಿಂಗಿತ್ತು ಅಂತ ಹೇಳಿದ್ರಷ್ಟೇನೆ. ಬಟ್ ಅದಕ್ಕೆ ಸ್ಪೆಷಲ್ ಥ್ಯಾಂಕ್ಸ್ ಹೇಳ್ಬೇಕಾಗಿರೋದು ನಾನು ಶಿವು ಅಂತ ಒಬ್ರು ಡೈರೆಕ್ಟರ್ ಇದಾರೆ, ಶಿವು ಪೂಜನ ಗ್ರಹಾರ ಅಂತ. ನಾನು ಅವ್ರಿಗೆ ಥ್ಯಾಂಕ್ಸ್ ಹೇಳ್ಬೇಕು. ಅವ್ರು ಒಂದು ಕ್ಯಾರೆಕ್ಟರ್ ಡಿಸೈನ್ ಮಾಡಿದ್ರು. ಈ ಕ್ಯಾರೆಕ್ಟರ್ ಹೆಂಗೆ, ಅವ್ನು ನಕ್ಕಿದ್ರೆ ಹೆಂಗ್ ನಗ್ತಾನೆ, ಅವನು ಮಾತಾಡಿದ್ರೆ ಹೆಂಗ್ ಮಾತಾಡ್ತಾನೆ, ಅವನ ಲುಕ್ ಹೆಂಗಿರುತ್ತೆ, ಪ್ರತಿಯೊಂದು ಅವ್ರು ಡಿಸೈನ್ ಮಾಡಿ ಇಟ್ಕೊಂಡಿದ್ರು. ಅದೇನೋ ನನ್ನ ಒಂದು ಲಕ್ ನನಗ್ ಸಿಕ್ತದು.
Okay. ಬಟ್ ಅದನ್ನ ನಾನು ತುಂಬಾ ಚೆನ್ನಾಗಿ ಯೂಸ್ ಮಾಡ್ಕೊಂಡೆ. ಹ್ಮ್. ಅದು ಯೂಸ್ ಚೆನ್ನಾಗಿ ಆಗಿರೋದಕ್ಕೇನೆ ನೆಕ್ಸ್ಟ್ ಕಟ್ ಮಾಡ್ರೆ ಭಾಗ್ಯಲಕ್ಷ್ಮಿ ಪಾಪ ನಮ್ಮ ಚಾನಲ್ ಅವರೇ ಹೌದು. ನೀವು ಮಾಡಿ ಅಂತ ಕರ್ದ್ರು. ನಾನು ಸರ್ ಜಿಮ್ ಕ್ಯಾರೆಕ್ಟರ್ ಅಂತ ತೋರಿಸ್ತಾರೆ, ಜಿಮ್ ಅಲ್ಲಿ ಯಾರೋ ಬಾಸ್ ಅಂತ ತೋರಿಸ್ತಾರೆ, ಮುಖ ತೋರಿಸ್ತಾ ಇಲ್ಲ ಯಪ್ಪಂದು, ಯಾರು ವಿಲನ್ ಕಾಮಿಡಿಯನ್. ಆಕ್ಚುಲಿ ಅದ್ ಸ್ಕ್ರೀನ್ ಅಲ್ಲಿ ಬಂದಾಗ ಇವ್ರು ಅಗ್ನಿಸಾಕ್ಷಿ ಅಲ್ವಾ, ಹೌದು, ಆ ತರ ಕಮ್ ಬ್ಯಾಕ್ ಅದು. ಹೌದು, ಸೊ ಸರ್ ಅದು ಕ್ಯಾರೆಕ್ಟರ್ ವೈಸ್ ಸ್ಟಾರ್ಟಿಂಗ್ ಕಾಮಿಡಿಯಲ್ಲೇ ಹೋಗುತ್ತೆ. ಹೌದು, ಹೌದು. ಸೊ ಅವಾಗ ನಿಮ್ಗೆ Tom and Jerry. ಇದನ್ನ ಅಕ್ಸೆಪ್ಟ್ ಮಾಡ್ಕೋತಾರ ಜನ? 100% ಇತ್ತು. ಯಾಕೆಂತಂದ್ರೆ ಭಾಗ್ಯಲಕ್ಷ್ಮಿ ಅನ್ನೋ ಒಂದು ಸೀರಿಯಲ್ಲೇ ಅದ್ಭುತವಾದಂತ ಸೀರಿಯಲ್ ಇಂಡಸ್ಟ್ರಿಲಿ. ಹ್ಮ್. ನನ್ನ ಚಾನಲ್ ಮತ್ತೊಂದೆಲ್ಲ ಹೇಳಲ್ಲ, ಆ ತರದಕ್ಕೆ ಒಂದು ವ್ಯೂವರ್ಶಿಪ್ ಇದೆ. ಹ್ಮ್. ಭಾಗ್ಯಲಕ್ಷ್ಮಿಗೆ ಅದರದೇ ಆದಂತ ಒಂದು ವ್ಯೂವರ್ಶಿಪ್ ಇದೆ. ನಾವ್ ಇನ್ನೇನೋ ಸೀರಿಯಲ್ ಎಂಡ್ ಆಗ್ತಾ ಬಂತು ಅಂತ ನಾವ್ ಫಿಕ್ಸ್ ಆಗಿದ್ವಿ ನೋಡೋ ಆಡಿಯನ್ಸ್ ಆಗಿ. ನೀವ್ ಯಾಕೆ? ನಾನೇ ಫಿಕ್ಸ್ ಆಗಿದ್ದೆ. ಓಕೆ. ಯಾಕಂದ್ರೆ ನಮಗೂ ಇಂಡಸ್ಟ್ರಿ ನ್ಯೂಸ್ ಗಳು ಬರ್ತಿರ್ತಾವಲ್ಲ, ಏನೇನ್ ನಡೀತಿದೆ ಅಂತಾನು ಗೊತ್ತಾಗತ್ತೆ. ಓಕೆ, ಆಲ್ರೆಡಿ ನಾನ್ ಬಂದಾಗ 600 ಎಪಿಸೋಡ್ ಏನೋ ಆಗಿತ್ತು ಅನ್ಸುತ್ತೆ. 600 ಅಲ್ಲ, ಸಾರಿ 700 ಎಪಿಸೋಡ್ ಏನೋ ಆಗಿತ್ತು ಅನ್ಸುತ್ತೆ. ಇಷ್ಟೊಂದೆಲ್ಲ ನಡೆದೋಗಿದ್ರೆ ಇನ್ನೇನು ಮುಗಿಸ್ತಾರೆ. ಯಾಕಂದ್ರೆ ಲಕ್ಷ್ಮೀ ಬರಮ್ಮ ಬೇರೆ ಮುಗಿಸ್ಬಿಟ್ಟಿದ್ರು, ಇನ್ನೇನು ಮುಗಿಸ್ತಾರೆ ಅಂತ ನಾನು ಇದ್ದೆ. ನನಗೆ ಇದಕ್ಕೆ ಕಾಸ್ಟ್ ಮಾಡಿದಾಗ ನನಗೆ ಆಶ್ಚರ್ಯ ಆಯ್ತು. ಏನ್ ಮಾಡ್ತಿದಾರೆ ಈ ಮುಗಿಸೋ ನಾನು ಎಷ್ಟು ದಿನ ಸೀರಿಯಲ್? ಇರ್ತೀನಿ ಈ ಸೀರಿಯಲ್ ಅಲ್ಲಿ. ಎಕ್ಸಾಕ್ಟ್ಲಿ, ಅದನ್ನ ನೋಡ್ಲೇಬೇಕಲ್ಲ. ಸೊ ಅದನ್ನೆಲ್ಲ ನೋಡಿದಾಗ ಬಟ್ ನನಗೂ ಒಂದ್ ಸ್ವಲ್ಪ ಆಶ್ಚರ್ಯ ಆಯ್ತು. ಹೇಗೆ ನಾನು ಕಾಲಿಟ್ಟ ತಕ್ಷಣ ಢಮಾರ್ ಅಂದ್ಬಿಟ್ರೆ ಅದು ಒಂದು ಮೊದ್ಲೇ ಯಾವ್ದೋ ನೇಮ್ ಇದೆ ಅಂತ ನಾನು ಅನ್ಕೊಂಡೆ. ಬಟ್ ಜನ ತುಂಬಾ ಚೆನ್ನಾಗಿ ರಿಸೀವ್ ಮಾಡಿದ್ರು, ತುಂಬಾ ಅಪ್ರಿಸಿಯೇಷನ್ಸ್ ಬಂತು ಕ್ಯಾರೆಕ್ಟರ್ ಗಳಿಗೆ. ಆಮೇಲೆ ನಮ್ದೇ ಫ್ಯಾಮಿಲಿ ಅಂತಂದ್ರು, ಅಲ್ಲಿಂದ ಒಂದು ಚೇಂಜ್ ಓವರ್ ಆಯ್ತು. ಹೌದು, ಇದ್ಯಾವ್ದೋ ಗೆಸ್ಟ್ ರೋಲ್ ಬಂದು ಹೋಗುತ್ತೆ ಅನ್ನೋ ತರ ಟರ್ನಿಂಗ್ ಕೊಟ್ಬಿಟ್ರು. ಸೊ ಪೂಜಾ ಮದ್ವೆ, ಭಾಗ್ಯ ತನ್ನ ತಂಗಿ ಮದ್ವೆ ಮಾಡ್ಬೇಕು ಅಂತ ಒಂದು, ಅಲ್ಲಿ ಪೂಜಾ ತನ್ನ ಹುಡುಗನ್ ಬಗ್ಗೆ ಹೇಳ್ಕೊಳ್ಳೋದು. ಎಲ್ಲದಕ್ಕಿಂತ ವಿಲನ್ ತಮ್ಮನೇ ನೀವು. ಅಣ್ಣ, ಸಾರಿ ಅಣ್ಣ, ನಂಗೆ ಯಾರಂತ ಗೊತ್ತಾಗಲಿಲ್ಲ. ಓಕೆ. ಕನ್ನಿಕಾ ಅಣ್ಣ. ಕನ್ನಿಕಾ ಆಲ್ರೆಡಿ ಪರಿಚಯ ಆಗಿತ್ತು. ಬಟ್ ಕನ್ನಿಕಾ ಫ್ಯಾಮಿಲಿ ಯಾರು, ಕಿಶನ್ ಫ್ಯಾಮಿಲಿ ಏನು, ಆದಿ ಯಾರು, ಅಪ್ಪ, ಇದೆಲ್ಲ ಏನೂ ಗೊತ್ತಿರಲಿಲ್ಲ. ಸಡನ್ ಆಗಿ ಎಲ್ಲರನ್ನು ತಂದ್ರು. ಅದೊಂಥರ ಹೊಸ ಕಥೆಯಾಗಿ ಬದಲಾಗೋಯ್ತು. ನೋಡೋರ್ಗೆ ಫ್ರೆಶ್ ಫೀಲ್ ಸ್ಟಾರ್ಟ್ ಆಯ್ತು. ಅಂದ್ರೆ ಅಲ್ಲೇ ಸುತ್ತ ಇತ್ತಂತೆ. ಗೊತ್ತಿಲ್ಲ ನನಗೆ, ಅಷ್ಟೊಂದು ನಂಗೆ ಐಡಿಯಾ ಇಲ್ಲ. ಬಟ್ ಸುತ್ತ ಇತ್ತಂತೆ. ಯಾವಾಗ ಅದು ಸಡನ್ ಆಗಿ ಈ ತರ ಬಂತು, ಫ್ರೆಶ್ ಸ್ಟಾರ್ಟ್ ತರ ಒಂದು ಸ್ಟಾರ್ಟ್ ಆಯ್ತು. ನೋಡೋರು ದೃಷ್ಟಿ ಚೇಂಜ್ ಆಯ್ತು. ಆಬ್ವಿಯಸ್ಲಿ ಬಿಟ್ಟಂತ ಎಷ್ಟೋ ಜನ ಆಡಿಯನ್ಸ್ ಮತ್ತೆ ಸ್ಟಾರ್ಟ್ ಮಾಡ್ಕೊಂಡ್ರು. ನಮ್ಮಿಂದ ಅಂತ ನಾನು ಹೇಳಲ್ಲ, ಬಿಕಾಸ್ ಆಫ್ ಕತೆ. ಹೌದು. ಸೊ ಅಲ್ಲಿಂದ ತುಂಬಾ ಚೆನ್ನಾಗಿ ನಡೀತಾ ಇದೆ. ಈಗಲೂ ಕೂಡ ಕಲರ್ಸ್ ಕನ್ನಡದಲ್ಲಿ ಟಾಪ್ ಕ್ಯಾರೆಕ್ಟರ್ ನೀವು ಬರೋಕ್ಕಿಂತ ಮುಂಚೆ ಎಲ್ಲೋ ಹಿಂಗಿಂಗ್ ಬಂದು ಹೋಗ್ತಾ ಇತ್ತು ಅಷ್ಟೇ. ಬಟ್ ನೀವು ಬಂದ್ಮೇಲೆ ಪರ್ಮನೆಂಟ್ ಅತಿಥಿಗಳು ಅನ್ನೋ ತರ ಆಗೋಯ್ತದ. ಹೌದು, ಅಂದ್ರೆ ಕೆಲವೊಂದು ಟರ್ನಿಂಗ್ ಪಾಯಿಂಟ್ ಬೇಕು ಸೀರಿಯಲ್ಸ್ ವಿಚಾರದಲ್ಲಿ. ಒಂದೇ ಸೋಬರ್ ಆಗಿ ಹೋಗ್ತಾ ಇದ್ರೆ ಜನಗಳು ಅದನ್ನ ಬಿಟ್ಟು, ಅವ್ರಿಗೆ ಬೇಜಾನ್ ಆಪ್ಷನ್ಸ್ ಇದೆ ಜನರಿಗೆ. ಈ ಚಾನಲ್ ಇಲ್ಲ ಅಂದ್ರೆ ಪಕ್ಕ ಚಾನಲ್ ಹೋಗ್ತಾರೆ. ಬಿಟ್ಕೊಡ ತುಂಬಾ ಈಸಿ, ಕರ್ಕೊಂಬರೋದೇ ಕಷ್ಟ. ಇದ್ರ ಮಧ್ಯದಲ್ಲಿ ಬಾಲಾಜಿ ಸ್ಟುಡಿಯೋ ಅನ್ನೋ ಮೂವಿ ಮಾಡ್ತೀರಾ. ಸೊ ತುಂಬಾ ಮಗು ಅಂತಾನೆ ಕನ್ಸು ಕಟ್ಕೊಂಡ್ ಮಾಡಿರೋ ಅಂತ ಸಿನಿಮಾ ಅದು. ಸೊ ವೈ ಆಡಿಯನ್ಸ್ ತಕೊಂಡಿಲ್ಲ ಅಂತ ಅನ್ಸುತ್ತೆ? ನಾವು ತಪ್ಪು ಮಾಡಿದ್ದು ಪ್ರಾಬಬ್ಲಿ ಮಲಯಾಳಂ ಶೈಲಿಯಲ್ಲಿ ಒಂದು ಸಿನಿಮಾ ಮಾಡಬೇಕು ಅಂತ ಅನ್ಕೊಂಡಿದ್ದು. ಬಿಕಾಸ್ ನಾನು ಇಂಡಸ್ಟ್ರಿ ಅಂದ್ರೆ ನಾನು ಒಬ್ಬ ಆಡಿಯನ್ ಅಂತ ಬಂದಾಗ ಮಲಯಾಳಂ ಇಂಡಸ್ಟ್ರಿಗೆ ಮೇಕಿಂಗ್ ಅದ್ಭುತ. ಅಲ್ಲಿ ಅಂದ್ರೆ ತುಂಬಾ ನ್ಯಾಚುರಲ್ ಆಗಿ ಪ್ರೆಸೆಂಟ್ ಮಾಡ್ತಾರೆ ಸಿನಿಮಾವನ್ನ. ನನಗೆ ತುಂಬಾ ಇಷ್ಟ ಪರ್ಸನಲಿ. ನಾನು ಒಬ್ಬ ಮೇಕರ್ ಆಗಿ ನೋಡಿದಾಗ ಹಿಂಗ್ ಮಾಡ್ಬೇಕು ಗುರು ಸಿನಿಮಾ ಅಂತ. ಅದು ಪ್ರಾಬಬ್ಲಿ ನಾನು ಮಾಡಿದಂತ ರೈಟ್ ಡಿಸಿಷನ್ ನನ್ನ ಪ್ರೊಫೆಷನ್ಗೆ ಅಥವಾ ನನ್ನ ಒಂದು ಜರ್ನಿಗೆ. ಬಟ್ ಆಡಿಯನ್ಸ್ ಅಂತ ಬಂದಾಗ, ಈಗ ಕರ್ನಾಟಕದಿಂದ ನೀವು ಮಲಯಾಳಂ ಸಿನಿಮಾ ನೋಡೋ ಆಡಿಯನ್ಸ್ ತುಂಬಾ ದೊಡ್ಡಿದೆ, ಲಾರ್ಜರ್ ಸ್ಕೇಲ್ ಅಲ್ಲಿ ಇದೆ. ಬಟ್ ನಮ್ಮ ಕನ್ನಡಿಗರು ಆ ತರ ಸಿನಿಮಾ ಮಾಡಿದಾಗ ತಗೊಳ್ಳೋದು ತುಂಬಾ ಕಡಿಮೆ. ಅದ್ ಏನಕ್ಕೆ ಅಂತ ಗೊತ್ತಿಲ್ಲ. ಪ್ರಾಬಬ್ಲಿ ಅದ್ರ ನನ್ನ ನಟರುಗಳು ನಾವಲ್ಲ ಅನ್ನೋದಾಗಿರ್ಬೋದು. ಈ ತರದ ಏನು ಹಲವಾರು ಕಾಂಪ್ಲಿಕೇಶನ್ಸ್ ಗಳು ಇರಬಹುದು. ಬಟ್ ನಾನು ನೋಡಿದ ಪ್ರಕಾರ ಪ್ರಾಬಬ್ಲಿ ಆ ತರ ಮೇಕಿಂಗ್ ಗಳನ್ನ ಕನ್ನಡದಲ್ಲಿ ಟ್ರೈ ಮಾಡಿದ್ರೆ ಸಕ್ಸಸ್ ರೇಟ್ ಕಡಿಮೆ ಅಂತ. ಕೆಲವೊಂದು ಆಮೇಲೆ ನಾವು ಎಕ್ಸ್ಪೆರಿಮೆಂಟ್ ಮಾಡ್ಬೇಕು. ನಾವೇ ಎಕ್ಸ್ಪೆರಿಮೆಂಟ್ ಮಾಡಿದ್ರೆ ಇದು ವರ್ಕ್ ಆಗತ್ತೆ ಅನ್ನೋ. ಸೊ ಬಾಲಾಜಿ, ಆಮೇಲೆ ಮತ್ತೊಂದು ನಾನು ನಿಮ್ಗೆ ಆವಾಗಲೇ ಹೇಳಿದೆ, ನಾನು ಹೀರೋ ಆಗಕ್ಕೆ ಅಂತ ಬಂದು ಹುಡುಗ ಅಲ್ಲ, ನಾನು ಆಕ್ಟರ್ ಆಗ್ಬೇಕು ಅಂತ ಬಂದು ಹುಡುಗ. ಆ ಟೈಮಲ್ಲಿ ನನಗೆ ಒಂದು ಕ್ಯಾರೆಕ್ಟರ್ನ ನಾನು ಲೀಡ್ ಆಗಿ ಮಾಡಬೇಕಾಗಿತ್ತು. ಅದನ್ನ ರೆಪ್ಲಿಕ್ ಆಗಿ ಮಾಡ್ಕೋಬೇಕಾಗಿತ್ತು. ಇವಾಗ ಒಬ್ಬ
ಫೋಟೋಗ್ರಾಫರ್ ಹೇಗಿರ್ತಾನೆ ನಿಮ್ಮ ಒಂದು ಇಮ್ಯಾಜಿನ್ ಪ್ರಕಾರ? ಸಿಂಪಲ್ ಮ್ಯಾನ್. ಸಿಂಪಲ್. ಅದೇ ಹಳ್ಳಿರೋನಾದ್ರೆ ಒಂದು ಬ್ಯಾಗು, ಸತ್ತ ಕಾರ್ಯಕ್ಕೂ ಅವನೇ ಹೋಗ್ಬೇಕು, ಸತ್ಕಾರ್ಯಕ್ಕೂ ಅವನೇ ಹೋಗ್ಬೇಕು. ಹೌದು, ಅಲ್ಲಿ ಕ್ರಿಯೇಟಿವಿಟಿ ಅನ್ನೋದೇ ಸಿಗಲ್ಲ. ಬರೀ ಫೋಟೋ ತೆಗಿ. ಮದ್ವೆ ಮನೇಲೂ ಅವನೇ, ಸ್ಮಶಾನದಲ್ಲೂ ಅವನೇನೆ, ಒಂದು ಏನೇ ಹೆಚ್ಚು ಕಮ್ಮಿ ಒಂದು ಗೌರ್ಮೆಂಟ್ ಕೆಲಸ ಇದ್ರೂ ಅವನದೇನೆ, ಎಲ್ಲದೂ ಅವನೇ ಮಾಡ್ಬೇಕು. ಆ ತರದ ಒಂದು ಪರ್ಸನಾಲಿಟಿ ಅಂತ ಬಂದಾಗ ಒಬ್ಬ ಹುಡುಗ, ಏಜಿಗೆ ಬಂದಿರೋ ಒಬ್ಬ ಹುಡುಗ ಹೇಗಿರ್ತಾನೆ? ಲೈಟಾಗಿ ಹೊಟ್ಟೆ ಇರುತ್ತೆ, ಅವನಿಗೆ ಆ ಬ್ಯೂಟಿ ಇರಬಾರ್ದು, ಅವನಿಗೆ 10 ಜನರು ಪರಿಚಯ ಇರುತ್ತೆ, ಊರವ್ರದೆಲ್ಲ ಪರಿಚಯ ಇರುತ್ತೆ. ಈ ತರದೆಲ್ಲ ಇದ್ದಾಗ ನನಗಲ್ಲಿ ಹೀರೋಯಿಸಮ್ ತೋರ್ಸಕ್ ನಮ್ಗೆ ಒಂದಷ್ಟು ಚೇಂಜಸ್ ಮಾಡ್ಕೊಂಡ್ರಿ ನೀವು? ಸಿಕ್ಕಾಪಟ್ಟೆ ಚೇಂಜಸ್ ಆಯ್ತು. ಅದನ್ನ ಹೊರಗೆ ಬರೋದಕ್ಕೆ ತುಂಬಾ ಟೈಮ್ ಕೂಡ ತಗೊಂಡೆ ನಾನು. ಬಿಕಾಸ್ ನಂಗೆ ಡೊಳ್ಳು ಹೊಟ್ಟೆ ಬೇಕಾಗಿತ್ತು. ಆ ಡೊಳ್ಳು ಹೊಟ್ಟೆಗೋಸ್ಕರ ಸರಿಯಾ 3-4 ತಿಂಗಳು ನಾನು ಮತ್ತೆ ನನ್ನ ಇನ್ನೊಂದು ಕ್ಯಾರೆಕ್ಟರ್ ರವಿ ಅಂತ ಅಷ್ಟು ದಿನ ಕಟ್ಟಿಟ್ಟಿರೋ ಅಂತ ಆಸೆ ಈಡೇರಿಸ್ಬಿಟ್ರಿ. ಅಂದ್ರೆ ನಾನು ಅದೇ ಹೇಳ್ದಲ್ಲ, ನಾನ್ ನಟನಾಗಿ ಬರ್ಬೇಕು ಅಂತ ಆಸೆ ನನಗೆ. ಅಕಸ್ಮಾತ್ ನಾಳೆ ನಾನು ಹೀರೋ ಆಗಿ ಪ್ಲೇ ಮಾಡ್ತೀನಿ ಯಾವ್ದೋ ಒಂದು ಕ್ಯಾರೆಕ್ಟರ್ ಅಂದ್ರೂ ಅಲ್ಲೂ ಕೂಡ ಒಂದು ಕ್ಯಾರೆಕ್ಟರೈಸೇಷನ್ಸ್ ಇರುತ್ತೆ ಹೊರತು ಮಚ್ಚಿಡ್ಕೊಂಡ ಶೂಟ್ ಮಾಡ್ದ ಮತ್ತೊಂದ್ ಬರೀ ಅದ್ ಮಾತ್ರ ಬಿಲ್ಡಪ್ ಗಳು ಇರಲ್ಲ. ಅಲ್ಲಿ ಕಾಣಿಸೋದು ಒಂದೇ ಆಕ್ಟಿಂಗ್ 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 ಅಂಡ್ ರಿಯಾಕ್ಟಿಂಗ್. ಎಲ್ಲರೂ ಆಕ್ಟಿಂಗ್ ಮಾಡ್ತಾರೆ ಬಟ್ ರಿಯಾಕ್ಟ್ ಮಾಡಲ್ಲ ಯಾರು. ನಂಗೆ ರಿಯಾಕ್ಟ್ ಮಾಡೋದು ಇಷ್ಟ ನನಗೆ ಆಕ್ಟಿಂಗ್ ಗಿಂತ. ಪ್ರಾಬಬ್ಲಿ ನಾಳೆ ನನಗೆ ಅದರಿಂದಾನೇ ನನಗೆ ಹೆಸರು ಬರಬಹುದು ಅನ್ನೋದು ನನ್ನ ಅಭಿಪ್ರಾಯ. ನಾನ್ ನೋಡಿದಂತ ಓಲ್ಡ್ ಸಿನಿಮಾಗಳಲ್ಲಿ ನಂಗೆ ತುಂಬಾ ಇಷ್ಟ ಆಗಿದ್ದು ಆಕ್ಟಿಂಗ್ ಗಿಂತ ರಿಯಾಕ್ಟ್ ಮಾಡೋರ್ ಕಂಡ್ರೆ ತುಂಬಾ ಇಷ್ಟ ನನಗೆ. ಅದಕ್ಕೆ ಮಲಯಾಳಂ ಸಿನಿಮಾ ತುಂಬಾ ಇಷ್ಟ ಆಗೋದು ನಮಗೆ. ಅಲ್ಲಿ ಆಕ್ಟಿಂಗ್ ಮಾಡಲ್ಲ, ಹೌದು, ರಿಯಾಕ್ಟ್ ಮಾಡ್ತಾರೆ. ಸೊ ಅದನ್ನೇ ನಾನು ಇಲ್ಲಿ ಎಕ್ಸ್ಪೆರಿಮೆಂಟ್ ಮಾಡಕ್ಕೂ ಅಲ್ಲ, ಎಕ್ಸ್ಪೆರಿಮೆಂಟ್ ಅದು ವರ್ಕ್ ಆಗಿದೆ. ಇವಾಗ 10 ಜನ ಸಿನಿಮಾ ಬಗ್ಗೆ ಕೇಳ್ತಾರೆ ಅಂತಂದ್ರೆ ನೋಡಿದ್ದಾರೆ, ಅಟ್ಲೀಸ್ಟ್ ಟ್ರೇಲರ್ ಆದ್ರೂ ನೋಡಿದ್ದಾರೆ, ನೋಡಿ ಇಷ್ಟಪಟ್ಟಿದ್ದಾರೆ. ಅವರಿಗೆ ಆ ಟೈಮಲ್ಲಿ ಸಿನಿಮಾ ಬಂದ್ ಹೋಗಿದ್ ಗೊತ್ತಾಗಿರ್ಲಿಲ್ಲ, ಅಥವಾ ಥಿಯೇಟರ್ಗೆ ಬರಕಾಗ್ಲಿಲ್ಲ, OTT ಬಂದಾಗ ನೋಡಕ್ ಏನೇನೋ ಆಗಿಲ್ಲ. ಒಂದಷ್ಟು ವಾರ ಓಡಿದೆ ಅಲ್ವಾ ಮೂವಿ ಕೂಡ, ನಿಲ್ಸ್ಕೊಂಡ್ವಿ. ತುಂಬಾ ಕಷ್ಟ ಆಯ್ತು, ಬಟ್ ಆದ್ರೂ ನಿಲ್ಸ್ಕೊಂಡು ಅದನ್ನ ತಲುಪಿಸೋ ಟೈಮಲ್ಲಿ ತಲುಪಿಸಿದೀವಿ. ಬಟ್ ರಾಂಗ್ ಟೈಮಲ್ಲೂ ನಾವು ಬಂದಿದ್ವಿ. ಆಕ್ಚುಲಿ ಡಿಸ್ಟ್ರಿಬ್ಯೂಟರ್ ಕಡೆಯಿಂದ ಆಗಿದ್ದ ತಪ್ಪುಗಳು ಅವೆಲ್ಲ ಏನೇನೋ ಆಯ್ತು. ಅದೆಲ್ಲ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಅದೆಲ್ಲ. ಆ ಎಕ್ಸ್ಪೀರಿಯನ್ಸ್ ನಮ್ಮ ಮುಂದೆ ನಾವು ಆ ತಪ್ಪುಗಳನ್ನು ಮಾಡೋದಕ್ಕೆ ಬಿಡಲ್ಲ ಅಷ್ಟೇ. ಇವಾಗ ಒಂದು ಊರಲ್ಲಿ ಒಬ್ಳು ರಾಣಿ ಇದ್ಲು, ಇದು ಹೆಂಗೆ ರಾಜ ಎಂಟ್ರಿ ಆಗಿದ್ದ ಹೆಂಗೆ ಅಂತ? ಇಲ್ಲ, ಇದು ಸುಕೇಶ್ ಶೆಟ್ಟರ್ದು ಒಂದು ಐಡಿಯಾ. ನಾನು ಸುಕೇಶ್ ಶೆಟ್ರು ಏನೋ ಒಂದ್ ಬೇರೆ ಕೆಲಸದಲ್ಲಿ ಇದ್ದಾಗ ಒಟ್ಟಿಗೆ ಕೆಲಸ ಮಾಡ್ತಿದ್ವಿ ಯಾವ್ದೋ ಒಂದು ಇದಕ್ಕೆ. ಅವಾಗ ಒಂದ್ ಮಾಡೋಣ ಬ್ರೋ ಅಂತ ಹೇಳಿದ್ರು. ಮಾಡೋಣ ಶೆಟ್ರೆ. ಅವರು ದೂರದರ್ಶನ, ನನ್ನ ಬಾಲಾಜಿ ಫೋಟೋ ಸ್ಟುಡಿಯೋ ಮತ್ತೆ ದೂರದರ್ಶನಕ್ಕೆ ಬರೀ 2 ತಿಂಗಳು ಡಿಫರೆನ್ಸ್ ಅಷ್ಟೇನೆ. ಅವ್ರದ್ದು ದೂರದರ್ಶನ ಡೆಬ್ಯೂ ಸಿನಿಮಾ, ನಂದು ಬಾಲಾಜಿ ಫೋಟೋ ಸ್ಟುಡಿಯೋ ಡೆಬ್ಯೂ ಸಿನಿಮಾ. ಆಸ್ ಅನ್ ಆಕ್ಟರ್, ಆಸ್ ಅ ಡೈರೆಕ್ಟರ್. ಅವ್ರು ಆಸ್ ಅ ಡೈರೆಕ್ಟರ್ ಅವರು ಪ್ರಾಮಿಸಿಂಗ್ ಡೈರೆಕ್ಟರ್ ಆಗಿ ಗುರುತಿಸ್ಕೊಂಡ್ರು ಆ ಸಿನಿಮಾದಿಂದ. ಹೇಳ್ದಲ್ಲ, ಒಂದೇ ಕಡೆ ನಮ್ಮ DI ಎಲ್ಲ ನಡೀತಾ ಇತ್ತು, ಸಿಗ್ತಾನೆ ಇದ್ವಿ, ಮಾತಾಡ್ಕೋತಾ ಇದ್ವಿ. ಆಮೇಲೆ ಬೇರೆ ಯಾವ್ದೋ ಕೆಲಸದ ಮೇಲೆ ವಾರ ಪೂರ್ತಿ ಜೊತೆಲಿ ಇರ್ತಿದ್ವಿ, ಮೀಟಿಂಗ್ ಮಾಡ್ತಿದ್ವಿ. ಇದೆಲ್ಲ ಆಗೋ ಟೈಮಲ್ಲಿ ಈ ತರ ಐಡಿಯಾಸ್ ಬಂತು, ಯಾಕೆ ಮಾಡಬಾರ್ದು ಚಿಕ್ಕ ಬಜೆಟ್ ಅಲ್ಲಿ ಅಂತ. ಆ ಚಿಕ್ಕ ಬಜೆಟ್ ಇವಾಗ ರವಿ ಹಿರೇಮಠ ಅವರು ಮತ್ತೆ ರಾಕೇಶ್ ಹೆಗಡೆ ಅವರು ಸೇರಿದ್ಮೇಲೆ ದೊಡ್ಡದಾಗಿ ಇವಾಗ ನೋಡಿ ಎಲ್ಲ ಕಡೆ ಸಾಂಗ್ ವೈರಲ್ ಆಗಿ ಚೆನ್ನಾಗಿದೆ ಸಾಂಗ್. ಸೊ ಪೀಟರ್, ನೀವ್ ಅಂದ್ರಿ ಒಂದು ಫಸ್ಟ್ ಸಿನಿಮಾ ಎಕ್ಸ್ಪೆರಿಮೆಂಟ್ ಮಾಡಕ್ ಹೋಗಿದ್ದು ಇದು ಹೆಂಗೆ ಅನ್ನೋ ತರ ಇದ್ದ. ಇದು ಪಕ್ಕಾ ಮಾಸ್ ಎಕ್ಸ್ಪೆರಿಮೆಂಟ್ ಅಲ್ಲ, ಇದೆ ಎಕ್ಸ್ಪೆರಿಮೆಂಟ್ ಇದೆ. ನಾನು ಹೇಳದಲ್ಲ, ನಾನ್ ರಿಯಾಕ್ಟ್ ಮಾಡದೆ ನಾನು ಸಿನಿಮಾ ಮಾಡೋದೇ ಇಲ್ಲ, ಆಕ್ಟಿಂಗ್ ಮಾಡಕ್ ಬರೀ ನಾನು ಸಿನಿಮಾ ಮಾಡೋದೇ ಇಲ್ಲ. ಅಲ್ಲಿ ನಂದೇ ಆದಂತ ಒಂದು ಕ್ಯಾರೆಕ್ಟರೈಸೇಷನ್ಸ್ ಇರಬೇಕು, ನಂದೇ ಆದಂತ ಒಂದು ಮೇಜರ್ ಪಾರ್ಟ್ ಇರಬೇಕು, ಅಂದ್ರೆ ಮಾತ್ರ ನಾನು ಸಿನಿಮಾ ಮಾಡೋದು. ಸೀರಿಯಲ್ ಅಲ್ಲಿ ಆಗಿದ್ದ ಇನ್ಸಿಡೆಂಟ್ ಇಂದ ಮತ್ತೆ ನಾನು ಹೊರಗೆ ಬರ್ಬೇಕು ಅಂದ್ರೆ ಸಿನಿಮಾನೇ ಮಾಡ್ಬೇಕು ನಾನು. ಹೇಳ್ದಲ್ಲ, ನಾನು ಅಲ್ಲಿ ಹೀರೋ ಆಗಕ್ ಆಗೋದಿಲ್ಲ, ನಾನು ಮಾಡೋದು ಇಲ್ಲ ಅಂತ. ಯಾವ್ದು ಬಿಗ್ ಪ್ರೊಡಕ್ಷನ್ ಹೌಸ್ ಇಂದ ಸಿಕ್ಕಿದ್ರು ಮಾಡಲ್ವಾ? ಮಾಡ್ತೀನಿ, ಹೀರೋ ಆಗಿ ಮಾಡಲ್ಲ. ಸೀರಿಯಲ್ ಅಲ್ಲಿ ಆಪರ್ಚುನಿಟಿ ಬಂತು ಅಂತ ಅನ್ಕೊಳ್ಳಿ, ಅದಕ್ಕೆ ಅದರದೇ ಆದಂತ ಕೆಲವೊಂದು ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಇರುತ್ತೆ. ಅದಕ್ಕೆಲ್ಲ ಓಕೆ ಆದ್ರೆ ಮಾತ್ರ ಮಾಡ್ತೀನಿ. ಮುಂಚಿನ ದಿವಸ ಮ್ಯಾನೇಜರ್ ಫೋನ್ ಮಾಡ್ಬಿಟ್ಟು ನಾಳೆಯಿಂದ ಇಲ್ಲ ಅಂತ ಹೇಳ್ಬಾರದು. ಫಸ್ಟ್ ಅದು ಮ್ಯಾನೇಜರ್ ಕೈಲಿ ಇರ್ಲೇಬಾರ್ದು. ಅಂತ ಪ್ರಾಜೆಕ್ಟ್ ಇದ್ರೆ ಮಾತ್ರ ಮಾಡ್ತೀನಿ. ಯಾಕೆಂತಂದ್ರೆ ಅದೇ ಹೇಳ್ದಲ್ಲ, ಕೆಲವೊಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಗಳು, ಕಂಡೀಷನ್ಸ್ ಗಳು ಇದ್ರೇನೆ ಕೆಲವೊಂದು ವರ್ಕ್ ಆಗುತ್ತೆ. ಅದನ್ನ ನಾವು ತುಂಬಾ ಹತ್ತಿರದಿಂದ ನೋಡಿದೆ ನಾನು. ಹಂಗಾಗಿ ಸೀರಿಯಲ್ ಅಂತ ಬಂದಾಗ ಸ್ವಲ್ಪ ಹೀರೋ ಅನ್ನೋ ಕ್ಯಾರೆಕ್ಟರ್ ಇಂದ ಸ್ವಲ್ಪ ದೂರ ಇರ್ತೀನಿ. ಮುಂದೆ ಅವಕಾಶ, ನೀವು ಹೇಳಿದ ಲೆವೆಲ್ಗೆ ಅವಕಾಶ ದೇವರು ನಮಗೆ ಮಾಡ್ಕೊಟ್ರೆ ಅದಕ್ಕೆ ಅದರದೇ ಆದಂತ ಕೆಲವೊಂದು ಇರುತ್ತೆ, ಅದನ್ನ ನೋಡ್ಕೊಂಡು ಮಾಡೋಣ. ಅಲ್ಲ, ಉರ್ಕೊಳ್ಳೋದು ಅಂತ ಅಲ್ಲ, ಕೈಲಾಗ್ತಿದ್ದವನು ಉರ್ಕೊಳ್ಳೋದು ಯಾವತ್ತು ನನ್ನ ಪ್ರಕಾರ.
ಅವನ ಕೈಲಿ ನಾನೇನೋ ಮಾಡಿದ್ದು ಅವನ ಕೈಲಿ ಮಾಡೋಕ್ಕಾಗಲ್ಲ ಅಂದಾಗ ಮಾತ್ರ ಅಲ್ವಾ ಅದು ಉಳ್ಕೊಳ್ಳೋದು. ಅಥವಾ ನಾನೇನೋ ಬೆಳೆದಿದ್ದೀನಿ, ನನಗಿಂತನೂ ಬೆಳೆಯೋಕ್ಕಾಗಿಲ್ಲ ಅಥವಾ ನನ್ನಷ್ಟು ಬೆಳೆಯೋಕ್ಕಾಗಿಲ್ಲ ಅನ್ನೋನಿಗೆ ಮಾತ್ರ ಉಳ್ಕೊಳಕ್ಕಾಗೋದು. ಆಮೇಲೆ ಪ್ರತಿಯೊಬ್ಬ ಮನುಷ್ಯನಿಗೂ ಡೆಸ್ಟಿನಿ ಅನ್ನೋದು ಬೇರೆ ಇರುತ್ತೆ. ನನಗಾಗಿದ್ದೆ ನಿಮಗಾಗಬೇಕು, ನಿಮ್ಗಾಗಿದ್ದೆ ನನಗಾಗಬೇಕು. ಈಗ ತುಂಬ ಜನ ಹೇಳ್ತಾರೆ ನಾನು ಅಣ್ಣವ್ರ ಥರ ಆಗಬೇಕು, ನಾನು ವಿಷ್ಣು ಸರ್ ಥರ ಆಗಬೇಕು, ಈಗ ಲೇಟೆಸ್ಟ್ ಆಗಿ ನಾನು ಯಶ್ ಅವ್ರ ಥರ ಆಗಬೇಕು. ಬಿಕಾಸ್ ಅವರೆಲ್ಲ ರೋಲ್ ಮಾಡೆಲ್ ಆಗಿ ತಗೊಳ್ಳಿ. ಆ ಥರ ಆಗಬೇಕು ಅಂದ್ಕೊಳ್ಳೋದು ಸಹಜ, ಬಟ್ ಅದು ನಾನೇ ಅಂತ ಅಂದ್ಕೊಳ್ಳೋದು ತಪ್ಪು ಅನ್ನೋದು ನನ್ನ ಅಭಿಪ್ರಾಯ. ಅವ್ರು ಅದಕ್ಕೆ ಅಲ್ಲಿ ಹೋಗಿ ರೀಚ್ ಆಗೋದಕ್ಕೆ ಅವರವರ ಶ್ರಮಗಳು ಹೇಗಿತ್ತು ಅದು ನಮ್ಗೆ ಯಾರು ಥಿಂಕ್ ಮಾಡಲ್ಲ. ನಾವು ಕನ್ಸು ಕಾಣೋರು ಶ್ರಮ ಪಡೋದು ಯಾರಿಗೂ ಬೇಕಾಗಿಲ್ಲ. ಇಲ್ಲಿ ಬೇಕಾಗಿರೋದು ಒಂದೇ ಸಕ್ಸಸ್ ಬೇಕು, ಸಕ್ಸಸ್ ಮಂತ್ರ ಬೇಕು. ಆ ಸಕ್ಸಸ್ ಮಂತ್ರಕ್ಕೆ ಎಷ್ಟು ಸ್ಟೆಪ್ಗಳ ಶ್ರಮಗಳ ಇದ್ದಾವೆ ಯಾರಿಗೂ ಕಾಣಿಸಲ್ಲ. ಎಸ್, ಎಲ್ರಿಗೂ ಒಂದು ಟೈಮ್ ಬರುತ್ತೆ, ಅಲ್ಲಿ ತನಕ ವೇಟ್ ಮಾಡಬೇಕು. ನಿಮ್ಮದೇ ಆದಂಥ ಟೈಮ್ ಬರ್ದಿದ್ದಾನೆ ಭಗವಂತ.